ರೀಸೆಂಟ್ ದಿನಗಳಲ್ಲಿ ಮಾರ್ಕೆಟ್ ಮೇಲಿಂದ ಮೇಲೆ ಮೂವ್ ಆಗ್ತಾನೆ ಇದೆ. ಬೇಸಿಕಲಿ ಏನಪ್ಪಾ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಏನಿದೆಯೋ ಇನ್ವೆಸ್ಟರ್ಸ್ ಗಳಿಗಿರ್ತಕ್ಕಂಥದ್ದು ತುಂಬಾ ಪೀಕಲ್ ಇದೆ ಅಂತ ಹೇಳ್ಬೋದು. ಈ ರೀತಿಯಾದಂತಹ ಸಂದರ್ಭದಲ್ಲೇ ನಮ್ಮೆಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂತಹ ವಿಷಯ ರೀಬ್ಯಾಲೆನ್ಸಿಂಗ್. ಇದ್ರ ಬಗ್ಗೆನೇ ನಾನು ಇವತ್ತು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಯಾವಾಗ ನಾವು ರೀಬ್ಯಾಲೆನ್ಸಿಂಗ್ ಮಾಡಬೇಕು, ಇದಂದ್ರೆ ಏನು, ಏನೇನೆಲ್ಲ ಇದರಲ್ಲಿ ಬರ್ತಕ್ಕಂಥ ಅಂಶಗಳೇನು ಹಂತ ಹಂತವಾಗಿ ನಾನು ಡಿಸ್ಕಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ರೀಬ್ಯಾಲೆನ್ಸಿಂಗ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸತಿ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬಹುದು, ಗೋಲ್ಡ್ ಬೀಸ್ ಮೇಲೆ ಅಥವಾ ಗೋಲ್ಡ್ ಬೇಸಿಸ್ ಇರ್ತಕ್ಕಂಥ ETFs ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಇರಬಹುದು. ಅಲ್ಟಿಮೇಟ್ಲಿ ಒಂದೇ ಕಡೆಗೆ ನಾವು ಇನ್ವೆಸ್ಟ್ ಮಾಡ್ತಾ ಇರಲ್ಲ. ಸ್ಮಾರ್ಟ್ ಆಗಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಮಲ್ಟಿಪಲ್ ಅಸೆಟ್ ಕ್ಲಾಸಸ್ ಗಳು ಅಂತ ಹೇಳ್ತಾರೆ. ಅಸೆಟ್ ಕ್ಲಾಸಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಸೊ ಇನ್ವೆಸ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲೇ ಸಡನ್ ಐಡಿಯಾ ನಮಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನೋಡಪ್ಪ, ನನ್ನ ಹತ್ರ ₹100 ಇನ್ವೆಸ್ಟ್ ಮಾಡ್ತಿದ್ದೀನಿ, ಇದರಲ್ಲಿ 60-50% ಮಾತ್ರ ನಾನು ಇಕ್ವಿಟಿಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇನ್ನು ಮಿಕ್ಕಿರ್ತಕ್ಕಂಥದ್ದನ್ನ ಗೋಲ್ಡ್ ಅಥವಾ ಡೆಟ್ ಅಥವಾ ಬಾಂಡ್ಸ್ ಗಳಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಕ್ಕಂತಹ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಸುಮಾರು ಸ್ಮಾರ್ಟ್ ಇನ್ವೆಸ್ಟರ್ಸ್ ಗಳು ಎಂಟ್ರಿ ಆಗ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ. ಬಟ್ ಅದೇ ರೀತಿ ನಾವು ಹಂಗೆ ಇಟ್ಕೊಂಡು ಕೂತ್ರೆ ಪೋರ್ಟ್ಫೋಲಿಯೋನ ನಾವೇನು ರಿವ್ಯೂವೇ ಮಾಡ್ತಿಲ್ಲ ಅಥವಾ ಕಂಟಿನ್ಯೂಸ್ ಆಗಿ ಅದನ್ನ ವಾಚೇ ಮಾಡ್ತಿಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಗಳಾಗಿರುತ್ತೆ. ಬಿಕಾಸ್ ಒನ್ ಥಿಂಗ್ ಇಸ್ ಕಾನ್ಸ್ಟೆಂಟ್, ಮಾರ್ಕೆಟ್ ಅಲ್ಲಿ ಏರುಪೇರು ಆಗ್ತಾ ಇರತಕ್ಕಂಥದ್ದು ಬದಲಾವಣೆಗಳು ಏನಿದೆಯೋ ನಿರಂತರವಾಗಿ ನಡೀತಾನೆ ಇರುತ್ತೆ. ಆ ಬದಲಾವಣೆಗೆ ಅನುಸಾರವಾಗಿ ನಮ್ಮ ಒಂದು ಪೋರ್ಟ್ಫೋಲಿಯೋನ ನಾವು ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ಅಥವಾ ನಾವು ಅಡ್ಜಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಏನಿದೆಯೋ ಸಖತ್ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಇದನ್ನೇ ರೀಬ್ಯಾಲೆನ್ಸಿಂಗ್ ಅಂತ ಹೇಳ್ಬೋದು. ಹಾಗೆ ಈ ರೀಬ್ಯಾಲೆನ್ಸಿಂಗ್ ಕಾನ್ಸೆಪ್ಟ್ ಅನ್ನ ಯಾವಾಗೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಯಾವಾಗ ನಮ್ಮ ಒಂದು ಪೋರ್ಟ್ಫೋಲಿಯೋನ ಚೆಕ್ ಮಾಡಬೇಕು ಅಂತ ಹೇಳೋದಾದ್ರೆ ಬೇರೆ ಬೇರೆ ರೀತಿಯಂತ ಮೆಥಡ್ಸ್ ಗಳನ್ನ ಫಾಲೋ ಮಾಡ್ತಾರೆ. ಮೇನ್ ಆಗಿ 4 ಮೆಥಡ್ಸ್ ಗಳಿದೆ ಅಂತ ಹೇಳ್ಬೋದು. ಒಂದು ಟೈಮ್ ಬೇಸಿಸ್ ಅಲ್ಲಿ, ಈಗ ತಿಂಗಳಿಗೊಂದ್ಸತಿನೋ ಕ್ವಾರ್ಟರ್ಲಿ ಒಂದ್ಸತಿನೋ ಅಥವಾ 3 ತಿಂಗಳಿಗೊಂದ್ಸತಿ 6 ತಿಂಗಳಿಗೊಂದ್ಸತಿ ಒಂದು ಫಿಕ್ಸೆಡ್ ಟೈಮ್ ಅನ್ನ ಇಟ್ಕೊಂಡು ರೀಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಸ್ಟ್ರಾಟಜೀಸ್ ಗಳನ್ನ ಜನಗಳು ಫಾಲೋ ಮಾಡ್ತಾರೆ. ಎರಡನೇ ರೀತಿಯಾಗಿ ಬರ್ತಕ್ಕಂಥದ್ದು ಇವೆಂಟ್ ಟ್ರಿಗರ್ ಅಂತ ಹೇಳ್ಬೋದು. ಏನಾದರೂ ಪ್ರಾಬ್ಲಮ್ಸ್ ಗಳಾದ್ರೆ ಅಥವಾ ಏನಾದರೂ ನಮ್ಮ ಗೋಲ್ಸ್ ಗಳಲ್ಲಿ ವೇರಿಯೇಷನ್ಸ್ ಗಳಾದ್ರೂ ಕೂಡ ರೀಬ್ಯಾಲೆನ್ಸಿಂಗ್ ಅಥವಾ ವೇರಿಯೇಷನ್ಸ್ ಗಳನ್ನ ಮಾಡ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ ಗಳು ಇರುತ್ತೆ. ಇನ್ನು ಕೆಲವೊಂದಿಷ್ಟು ಕೇಸಸ್ ಗಳಲ್ಲಿ ಮಾರ್ಕೆಟ್ಸ್ ಟ್ರಿಗರ್ ಅನ್ನು ಕೂಡ ಜನಗಳು ಯೂಸ್ ಮಾಡ್ಕೊಳ್ತಾರೆ. ಬಿಕಾಸ್ ಸುಮಾರು ಜನಕ್ಕೆ ಅನಾಲಿಸಿಸ್ ಮಾಡೋದು ಗೊತ್ತಿದೆ, ಮಾರ್ಕೆಟ್ ಅಲ್ಲಿ ಯಾವ ರೀತಿ ಒಂದು ಅನಾಲಿಸಿಸ್ ನ ಮಾಡಬೇಕು ಅಂತಂದಾಗ ಮಾರ್ಕೆಟ್ ಪೀಕ್ ಅಲ್ಲಿ ಹೋಗಿದೆಪ್ಪ, ಓವರ್ ಬಾಟ್ ಕಂಡೀಷನ್ ಇದೆ, ಆ ರೀತಿ ಅಂತ ಸಂದರ್ಭದಲ್ಲಿ ನಾವು ವೇರಿಯೇಷನ್ಸ್ ಮಾಡ್ಕೊಳ್ಳೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕೂಡ ರೀಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಸ್ಟ್ರಾಟಜೀಸ್ ಗಳನ್ನ ಸುಮಾರು ಜನ ಫಾಲೋ ಮಾಡ್ತಾರೆ. ಅಂಡ್ ಕೊನೆಯದಾಗಿ ಬರ್ತಕ್ಕಂಥದ್ದು ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್, ಫೈನಾನ್ಷಿಯಲ್ ಇಯರ್ ಎಂಡ್ ಆಗ್ತಾ ಇದೆ ಅಂತಂದಾಗ ಓವರ್ ಆಲ್ ಒಂದ್ಸತಿ ರಿವ್ಯೂ ಮಾಡ್ಕೊಳ್ತಾರೆ ಅವರ ಪೋರ್ಟ್ಫೋಲಿಯೋನ, ರೀಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಡೋಂಟ್ ವರಿ, ರೀಬ್ಯಾಲೆನ್ಸಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಆಮೇಲೆ ನಾನು ಮಾತಾಡ್ತಾ ಹೋಗ್ತೀನಿ. ಬಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಬೇಸಿಕ್ ಲೆವೆಲ್ ಅಲ್ಲಿ ಅಂತ ಹೇಳೋದಾದ್ರೆ. ಸೊ ಇನ್ ಸಿಂಪಲ್ ವರ್ಡ್ಸ್, ಅದೇ ರೀತಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಫಾಲೋ ಮಾಡ್ತಕ್ಕಂಥದ್ದಲ್ಲ. ನಮ್ಮ ಇನಿಷಿಯಲ್ ಸ್ಟ್ರಾಟಜಿ, ಯಾವ ಗೋಲ್ ಅನ್ನ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದೀವೋ ಆ ಗೋಲ್ ಕಂಟಿನ್ಯೂಸ್ ಆಗಿ ನನಗೆ ಇರತಕ್ಕಂಥ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ಮೆಥಡ್ಸ್ ಗಳು ನಮಗೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತಕ್ಕಂಥದ್ದು ಕಾಲಕ್ಕೆ ಒಂದು ಕಡೆಗಾದ್ರೆ, ಇನ್ ಕೇಸ್ ಅದರಲ್ಲಿ ರಿಕ್ವೈರ್ಮೆಂಟ್ ಇದೆಯಪ್ಪ ಚೇಂಜ್ ಮಾಡ್ತಕ್ಕಂಥದ್ದು ಅಂತಂದ್ರೆ ರೀಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥ ಪ್ರೋಸೆಸ್ ಅನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ. ಸೊ ಏನು ಎತ್ತ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಇವಾಗ ಹೇಗೆ ಅಂತಕ್ಕಂಥ ಪ್ರಶ್ನೆಗೆ ನಾವು ಬರ್ತಾ ಇದ್ದೀವಿ. ಯಾವ ರೀತಿ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡಬೇಕು ಅಥವಾ ಯಾವ ರೀತಿ ಈ ರೀತಿ ಅಂತ ರೀಬ್ಯಾಲೆನ್ಸಿಂಗ್ ನ ಮಾಡಬಹುದಪ್ಪ. ಇದಕ್ಕೆ ಬೆಟರ್ ಆಗಿ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ನಂಬರ್ ಎಕ್ಸಾಂಪಲ್ ನ ಅರ್ಥ ಮಾಡಿಸ್ಕೊಳ್ತಾ ಹೋಗ್ತೀನಿ. ನಿಮ್ಮ ಕಂಪ್ಲೀಟ್ ಗಮನ ಇವಾಗ ನನಗೆ ಬೇಕಾಗುತ್ತೆ. ಅಸ್ಯೂಮ್ ಒಂದು 10 ಲಕ್ಷದ ಎಕ್ಸಾಂಪಲ್ ನಾನು ತಗೊಳ್ತಾ ಇದ್ದೀನಿ. ಸೊ ಇದೇ ನಂಬರ್ ಅಷ್ಟೇ, ಇದನ್ನ ನೀವು ಯಾವುದೇ ಒಂದು ನಂಬರ್ಗೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. 10 ಲಕ್ಷದ ಪೋರ್ಟ್ಫೋಲಿಯೋದಲ್ಲಿ 6 ಲಕ್ಷ ಇಕ್ವಿಟೀಸ್ ಅಲ್ಲಿ ಇನ್ವೆಸ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಇನ್ನು ಮಿಕ್ಕಿರ್ತಕ್ಕಂಥ 4 ಲಕ್ಷ ಏನಿದೆಯೋ ಡೆಟ್ ಅಥವಾ ಫಿಕ್ಸೆಡ್ ಡೆಪಾಸಿಟ್ಸ್ ಅಲ್ಲಿ ಅಂತ ಹೇಳ್ಬೋದು ಅಥವಾ ಡೆಟ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಆಗಿದೆ ಅಂತ ಅನ್ಕೊಳ್ಳೋಣ ಈ ಒಂದು ಎಕ್ಸಾಂಪಲ್ ಪ್ರಕಾರ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಸ್ಟೆಪ್ ನೀವು ಅಸೆಸ್ ಮಾಡಬೇಕಾಗುತ್ತೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ಗೆ ಅಂತ ಹೇಳ್ಕೊಂಡು. ನಾನು ಆಲ್ರೆಡಿ ಹೇಳಿದೆ ಇನಿಷಿಯಲ್ 3 ತಿಂಗಳಿಗೋ 6 ತಿಂಗಳಿಗೋ 1 ವರ್ಷಕ್ಕೂ ಎಂಟೈರ್ ನಿಮ್ಮ ಪೋರ್ಟ್ಫೋಲಿಯೋನ ಅಸೆಸ್ ಅಥವಾ ಮೆಜರ್ ಮಾಡ್ತಕ್ಕಂಥದ್ದನ್ನು ನಾವು ಕಲಿಬೇಕಾಗಿದೆ. ನಮ್ಮ ಸ್ಟಾರ್ಟ್ ಮಾಡಿದಾಗ ಏನಿತ್ತು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ, ಇವಾಗ ಯಾವ ರೀತಿ ಇದೆ ಅಂತಕ್ಕಂಥದ್ದು ನಾವು ಫಾಲೋ ಮಾಡಬೇಕಾಗುತ್ತೆ. ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೆಪ್ ಬರ್ತಕ್ಕಂಥದ್ದು, ನಾನು ಇನಿಷಿಯಲಿ ಏನು ಅನ್ಕೊಂಡಿದ್ನೋ 60-40% ಸದ್ಯಕ್ಕೆ ಮೇಂಟೈನ್ ಆಗ್ತಿದೆಯಾ. ಬಿಕಾಸ್ ನಾವು ಇನ್ವೆಸ್ಟ್ ಮಾಡಿದೀವಿ 1 ವರ್ಷದ ಹಿಂದೆ ಅಂತಂದ್ರೆ ವ್ಯಾಲ್ಯೂ ಅದೇ ರೀತಿ ಡೆಫಿನೆಟ್ಲಿ ಇರಲ್ಲ, ಸ್ವಲ್ಪ ವೇರಿಯೇಷನ್ಸ್ ಗಳು ಆಗ್ತಾ ಇರುತ್ತೆ. ಈ ಒಂದು ಎಕ್ಸಾಂಪಲ್ ಪ್ರಕಾರ ಅಸ್ಯೂಮ್ ಟೋಟಲ್ ಒಂದು 10 ಲಕ್ಷದ ಪೋರ್ಟ್ಫೋಲಿಯೋ 13 ಲಕ್ಷಕ್ಕೆ ರೀಚ್ ಆಗಿದೆ. ಇದರಲ್ಲಿ 8 ಲಕ್ಷದಷ್ಟು ಅಮೌಂಟ್ ಏನಿದೆಯೋ ನಮಗೆ ಇಕ್ವಿಟಿಯಿಂದ ಬರ್ತಾ ಇದೆ ಇವತ್ತಿನ ಕಾಲಕ್ಕೆ. 5 ಲಕ್ಷದಷ್ಟು ಒಂದು ಅಮೌಂಟ್ ಬೆಳೆದಿದೆ ಮಿಕ್ಕಿರ್ತಕ್ಕಂಥ ಬಾಂಡ್ಸ್ ಗಳಲ್ಲಿ ಅಂತ ನೋಡೋದಾದ್ರೆ 13 ಲಕ್ಷದ ಟೋಟಲ್ ಪೋರ್ಟ್ಫೋಲಿಯೋ ಆಯಿತು. ಬಟ್ ಅಲೋಕೇಶನ್ ನೋಡಿ, ಇವಾಗ ನಾವು ನೋಡ್ತೀವಿ ಅಂತಂದ್ರೆ ಟೋಟಲ್ ಅಲೋಕೇಶನ್ 61.5% ನಷ್ಟು ಇಕ್ವಿಟೀಸ್ಗೆ ಬರುತ್ತೆ,
ಬರುತ್ತೆ, 38.5% ಬಾಂಡ್ಸ್ಗೆ ಬರುತ್ತೆ. ಸೊ ಇದ್ರ ಪ್ರಕಾರ 60-40% ರೂಲ್ ನಾವು ಏನು ಇಟ್ಕೊಂಡು ಇನಿಷಿಯಲಿ ಫಾಲೋ ಮಾಡಿದ್ವೋ ಅದು ಡಿವಿಯೇಟ್ ಆಗ್ತಾ ಇರೋದನ್ನ ನಾವು ಈಸಿಯಾಗಿ ಗಮನಿಸಬಹುದು. ಸೊ ಒಂದ್ಸತಿ ಈ ರೀತಿಯಂತ ಡಿವಿಯೇಷನ್ ನಮಗೆ ಕಾಣಿಸ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಸ್ಟೆಪ್ ಬಂದು ಮತ್ತೆ 60-40% ಅದನ್ನ ರೀಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥದ್ದನ್ನ ನಾವು ಫಾಲೋ ಮಾಡಬಹುದು. ಫಾರ್ ಎಕ್ಸಾಂಪಲ್, ಒರಿಜಿನಲ್ ಅಮೌಂಟ್ 6 ಲಕ್ಷ ಇಕ್ವಿಟೀಸ್ ಅಲ್ಲಿ ಇತ್ತು, ಬಾಂಡ್ಸ್ ಅಲ್ಲಿ 4 ಲಕ್ಷ ಆಯ್ತು, ಟೋಟಲ್ 10 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. ನಾವು ಒಂದು ವರ್ಷ ಆದ್ಮೇಲೆ, ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆದ್ಮೇಲೆ 13 ಲಕ್ಷಕ್ಕೆ ಮೂವ್ ಆಗಿದೆ, ಬೆಳೆದಿದೆ ಅಕೌಂಟ್. ಸೊ ಈ ರೀತಿಯಂತ ಸಂದರ್ಭದಲ್ಲಿ ಅಲೋಕೇಶನ್ 61.5% ನಷ್ಟು ಇಕ್ವಿಟಿಗೆ ಆಗಿರುತ್ತೆ, 38.5% ಆಗಿರುತ್ತೆ. ರೀಬ್ಯಾಲೆನ್ಸಿಂಗ್ ಮಾಡಿ ಆದ್ಮೇಲೆ ನಾವು ಟೋಟಲ್ ವ್ಯಾಲ್ಯೂ ನೋಡ್ತಾ ಇರಬಹುದು. ನೀವು ರೀಬ್ಯಾಲೆನ್ಸಿಂಗ್ ಮುಂಚೆ 8 ಲಕ್ಷ ಇದ್ದಂತಹ ಅಮೌಂಟ್ 7,80,500. ಇನ್ ಸಿಂಪಲ್ ವರ್ಡ್ಸ್, ಇಕ್ವಿಟೀಸ್ ಅಲ್ಲಿ ಕೆಲವೊಂದಿಷ್ಟು ಅಮೌಂಟ್ ಅನ್ನು ನಾವು ಬುಕ್ ಮಾಡಿಕೊಂಡು ಆ ಅಮೌಂಟ್ ಅನ್ನು ನಾವು ಡೆಟ್ ಫಂಡ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಈ ರೀತಿಯಂತ ಸಂದರ್ಭದಲ್ಲಿ. ಸೊ ಡೆಟ್ ಅಮೌಂಟ್ ಏನಿದೆಯೋ 5,19,500 ರೂಪಾಯಿ ಅಷ್ಟಾಗಿರುತ್ತೆ. ಟೋಟಲ್ 13 ಲಕ್ಷದ ಪೋರ್ಟ್ಫೋಲಿಯೋ ಅದೇ ರೀತಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಪ್ರಾಸೆಸ್ ಈಸ್ ವೆರಿ ಸಿಂಪಲ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್. ಒಂದು ಸರ್ಟನ್ ಗೋಲ್ ಅಥವಾ ಒಂದು ಸರ್ಟನ್ ಮೆಥಡ್ ಅನ್ನ ನಾವು ಇನಿಷಿಯಲಿ ಅನ್ಕೊಂಡಿರ್ತೀವೋ ಅದೇ ರೀತಿ ಪರ್ಟಿಕ್ಯುಲರ್ಲಿ ಆಗ್ತಿದೆಯಾ ಇಲ್ವಾ ಕಾಲಕ್ಕೆ ಅಂತ ಚೆಕ್ ಮಾಡ್ಕೊಂಡು ಅದನ್ನ ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಾ ಹೋದ್ರೆ ನಮ್ಮ 60-40%, ಇದೊಂದು ಎಕ್ಸಾಂಪಲ್ ಅಷ್ಟೇ, ನೀವು 50-50% ಇಟ್ಕೊಳ್ಬಹುದು, ಇಲ್ಲ 80-20 ಇಟ್ಕೊಳ್ಬಹುದು. ಯಾವುದೋ ಒಂದು ಪರ್ಟಿಕ್ಯುಲರ್ ಮೆಥಡ್ ಅನ್ನ, ಪರ್ಸೆಂಟೇಜ್ ಆಫ್ ಏನ್ ಅಲೋಕೇಶನ್ ನೀವು ಇಟ್ಕೊಂಡಿರ್ತೀರೋ ಇನಿಷಿಯಲಿ, ಅದನ್ನ ಆಸ್ ಇಟ್ ಈಸ್ ಹಂಗೆ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ಬೋದು. ಒನ್ ಆಫ್ ದ ಸಿಂಪ್ಲೆಸ್ಟ್ ರೀಬ್ಯಾಲೆನ್ಸಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಇದನ್ನ. ಅಂಡ್ ಇವತ್ತಿನ ಕಾಲಕ್ಕೆ ಬೇರೆ ಬೇರೆ ರೀತಿಯಂತ ಟೂಲ್ಸ್ ಗಳು ನಮಗೆ ಅವೈಲೇಬಲ್ ಇದೆ. ಎಸ್ಪೆಷಲಿ ಈಗ ನಾವು ಎಕ್ಸೆಲ್ ಶೀಟ್ ಅನ್ನ ಯೂಸ್ ಮಾಡ್ಕೊಂಡೇ ಮಾಡಬಹುದು. ಇದರಲ್ಲಿ ಮ್ಯಾನುವಲ್ ವರ್ಕ್ ಇನ್ಕ್ಲೂಡ್ ಆಗಿರುತ್ತೆ. ನಾವೇ ಖುದ್ದಾಗಿ ಎಕ್ಸೆಲ್ ಶೀಟ್ ಅಲ್ಲಿ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಇನ್ನೊಂದು ಕಡೆಗೆ ಬ್ರೋಕರ್ಸ್ ಗಳು ಕೂಡ ಸುಮಾರು ರೀತಿಯಂತ ಒಂದು ಅವಕಾಶಗಳನ್ನ ಕೊಡ್ತಾರೆ. ನೀವು ನಿಮ್ಮ ಪೋರ್ಟ್ಫೋಲಿಯೋಸ್ ಗಳನ್ನ ಚೆಕ್ ಮಾಡಿದ್ರೆ ಇವತ್ತಿನ ಮಟ್ಟಿಗೆ ಯಾವ್ದ್ರಲ್ಲಿ ಎಷ್ಟು ಪರ್ಸೆಂಟೇಜ್ ಅಲೋಕೇಟ್ ಆಗಿದೆ ಈ ರೀತಿಯಂತ ಮಾಹಿತಿಗಳನ್ನ ಅವರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಇದು ಇಲ್ಲಪ್ಪ ಅಂತಂದ್ರೆ ಇವತ್ತಿನ ಕಾಲಕ್ಕೆ ಎಷ್ಟೋ ಆನ್ಲೈನ್ ಟೂಲ್ಸ್ ಗಳು ಕೂಡ ಅವೈಲೇಬಲ್ ಇದೆ ರೀಬ್ಯಾಲೆನ್ಸಿಂಗ್ ಮಾಡ್ತಕ್ಕಂತಹ ವಿಷಯವಾಗಿ. ಇಲ್ಲಿ ನಾವು ತೋರಿಸ್ತಾ ಇದೀವಿ, ಲಿಂಕ್ಸ್ ಗಳೆಲ್ಲ ನಿಮಗೆ ರೀಡೈರೆಕ್ಟ್ ಮಾಡುತ್ತೆ. ಇವನ್ ಡಿಸ್ಕ್ರಿಪ್ಷನ್ ನಾವು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ, ಒಂದ್ಸತಿ ಚೆಕ್ ಮಾಡಬಹುದು ನೀವು ವಿಡಿಯೋ ಆದ್ಮೇಲೆ. ಈ ಟೂಲ್ಸ್ ಗಳು ನಿಮ್ಗೆ ಹೆಲ್ಪ್ ಮಾಡುತ್ತೆ ರೀಬ್ಯಾಲೆನ್ಸಿಂಗ್ ಪ್ರೋಸೆಸ್ ಅಲ್ಲಿ. ಸೊ ಇದು ಯಾವ ರೀತಿ ಒಂದು ರೀಬ್ಯಾಲೆನ್ಸಿಂಗ್ ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಯ್ತು ನಮಗೆ. ಇವಾಗ ಅರ್ಥ ಮಾಡ್ಕೊಳ್ಳೋಣ ಬೆಸ್ಟ್ ಪ್ರಾಕ್ಟೀಸಸ್, ಯಾವ ಮೆಥಡ್ಸ್ ಗಳನ್ನ ಫಾಲೋ ಮಾಡಿದ್ರೆ ಬೆಸ್ಟ್ ಪ್ರಾಕ್ಟೀಸಸ್ ಆಗುತ್ತೆ ಅದು ಇನ್ ಟರ್ಮ್ಸ್ ಆಫ್ ದ ರೀಬ್ಯಾಲೆನ್ಸಿಂಗ್ ಅಂತ ಹೇಳೋದಾದ್ರೆ. ಮೊದಲನೇದಾಗಿ ಬರ್ತಕ್ಕಂಥ ಕ್ರಿಟಿಕಲ್ ಪಾಯಿಂಟ್ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಅನ್ನೆಸೆಸರಿ ರೀಬ್ಯಾಲೆನ್ಸಿಂಗ್ ನಾವು ಮಾಡಕ್ ಹೋಗಬಾರದು. ಬಿಕಾಸ್ ನಮ್ಗೆ ಅನಿಸ್ತಾ ಇದೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಸೊ ಡೆಟ್ ಅಲ್ಲಿ ಇರೋದನ್ನೆಲ್ಲ ತೆಗೆದು ಬಿಡೋಣಪ್ಪ, ಹೆಂಗು 4 ಲಕ್ಷ ಅಲ್ಲಿ ಇಟ್ಕೊಂಡು ಏನ್ ಮಾಡೋದು, ಇಲ್ಲಿ ಬೆಳೀತಾ ಇದೆ ಅಮೌಂಟ್ ಅಂತ ಹೇಳ್ಕೊಂಡು ನಮ್ಮ ಬ್ಯಾಲೆನ್ಸ್ ಅನ್ನ, ಇನಿಷಿಯಲ್ ಪ್ಲಾನ್ ಏನಿತ್ತು ಗೋಲ್ ಅನ್ನ ಅವಾಯ್ಡ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ಆಗಿ ಅಲ್ಲಿರ್ತಕ್ಕಂಥ ಹಣವನ್ನು ಇಕ್ವಿಟೀಸ್ಗೆ ಸುರಿಯೋದಲ್ಲ ಎಲ್ಲ ಕಡೆಯಿಂದ. ಸೊ ನಮ್ಮ ಇನಿಷಿಯಲ್ ಪ್ಲಾನ್ ಏನಿರುತ್ತೋ ಅಥವಾ ಒಂದು ಪ್ರಪೋರ್ಷನ್ ನಾವು ಇಟ್ಕೊಂಡು ಮೂವ್ ಆಗ್ತಾ ಇರ್ತೀವೋ ಆ ಪ್ರಪೋರ್ಷನ್ ಪ್ರಕಾರನೇ ನಾವು ಡಿಸಿಪ್ಲಿನ್ಡ್ ಆಗಿ ಸ್ಟಿಕ್ ಆಗಿರ್ತಕ್ಕಂಥದ್ದು ಸೂಕ್ತ. ಇನ್ನ ರೀಬ್ಯಾಲೆನ್ಸಿಂಗ್ ಅಂತ ಬಂದಾಗ ಆಬ್ವಿಯಸ್ಲಿ ನಮ್ಮಲ್ಲಿರ್ತಕ್ಕಂಥ ಹೋಲ್ಡಿಂಗ್ಸ್ ಗಳನ್ನ ನಾವು ಸೆಲ್ ಮಾಡ್ತಾ ಇರ್ತೀವಿ. ಈ ರೀತಿಯಂತ ಸಂದರ್ಭದಲ್ಲಿ ಬರ್ತಕ್ಕಂಥ ಟ್ರಾನ್ಸಾಕ್ಷನ್ ಕಾಸ್ಟ್ ಇರ್ಬೋದು, ಟ್ಯಾಕ್ಸೇಷನ್ ಇರ್ಬೋದು, ಏನೇನೆಲ್ಲ ಕಾಸ್ಟ್ಗಳು ಇನ್ವಾಲ್ವ್ ಆಗುತ್ತೋ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ರಿಮೂವ್ ಮಾಡ್ಕೊಂಡೇನೆ ನಾವು ಫರ್ದರ್ ಪ್ಲಾನಿಂಗ್ ಅನ್ನ ಮಾಡಬೇಕಾಗುತ್ತೆ ಇನ್ವೆಸ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಥವಾ ರೀಬ್ಯಾಲೆನ್ಸಿಂಗ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ. ಸೊ ಇನ್ ಸಮರಿಯಾಗಿ ಹೇಳಬೇಕು ಅಂತಂದ್ರೆ ಬೇರೆ ಬೇರೆ ರೀತಿಯಂತ ಮೆಥಡ್ಸ್ ಗಳನ್ನ ಫಾಲೋ ಮಾಡಬಹುದು. ಒನ್ ಆಫ್ ದ ಸಿಂಪ್ಲೆಸ್ಟ್ ವೇಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ರೀಬ್ಯಾಲೆನ್ಸಿಂಗ್ ಮಾಡಬೇಕು ಅಂತ ಹೇಳ್ಕೊಳ್ಳೋದಾದ್ರೆ. ಸೊ ಒಂದು ಟೈಮ್ ಬೇಸಿಸ್ ಅಲ್ಲಿ ನಾವು ಕೂಡ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ ಅಥವಾ ಟೈಮ್ ಬೇಸಿಸ್ ಅಲ್ಲಿ ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ಬಹುದು. ಕ್ವಾರ್ಟರ್ಲಿ ಇರಬಹುದು ಅಥವಾ ಯೂಶುವಲಿ ಜನಗಳು ಇಯರ್ಲಿ ಕನ್ಸಿಡರ್ ಮಾಡ್ತಾರೆ ಅವರ ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಇನ್ನೊಂದು ಕಡೆಯಿಂದ ಸ್ವಲ್ಪ ಅಡ್ವಾನ್ಸ್ಡ್ ಆಗುತ್ತೆ ಇದು. ಬೇಸಿಕಲಿ ಎಮರ್ಜಿಂಗ್ ಟ್ರೆಂಡ್ಸ್ ಗಳನ್ನ, ಅಂದ್ರೆ ಈಗ ಇವಾಲ್ವ್ ಆಗ್ತಾ ಇರತಕ್ಕಂಥ ಟ್ರೆಂಡ್ಸ್ ಗಳನ್ನ ಐಡೆಂಟಿಫೈ ಮಾಡೋಕ್ಕಾದ್ರೆ ನಿಮಗೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ IT ಸೆಕ್ಟರ್ ಎಂಟೈರ್ ಆಗಿ ಡೌನ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ರೀತಿಯಂತ ಸಂದರ್ಭದಲ್ಲಿ ಜಾಸ್ತಿ ಸ್ಟಾಕ್ಸ್ ಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಈ ಒಂದು ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಇದೆ ಅಂತಂದ್ರೆ ಆ ರೀತಿಯಂತ ಸಂದರ್ಭದಲ್ಲಿ ನೀವು ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಇನ್ನ ಆಲ್ರೆಡಿ ನಾನು ಹೇಳಿರೋ ಪ್ರಕಾರ ಸಿಂಪಲ್ ರೂಲ್ ಅನ್ನ ಫಾಲೋ ಮಾಡಬಹುದು ನೀವು. 60-30-10 ಅಂತ ಹೇಳ್ತಾರೆ. ಸೊ ಬಹಳ ಫೇಮಸ್ ರೂಲ್ ಇದು. 60% ನಷ್ಟು ಈಕ್ವಿಟಿ, 30% ನಷ್ಟು ಡೆಟ್ ಅಥವಾ ಫಿಕ್ಸೆಡ್ ಆಗಿ ಒಂದು ಬರ್ತಕ್ಕಂಥ ರಿಟರ್ನ್ ಇರ್ತಕ್ಕಂಥ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಇನ್ನು ಮಿಕ್ಕಿರ್ತಕ್ಕಂಥ 10% ನಷ್ಟು ಲಿಕ್ವಿಡ್ ಫಂಡ್ಸ್ ಅಂತ ಹೇಳ್ತಾರೆ. ರಿಸ್ಕ್ ಬಹಳನೇ ಕಡಿಮೆ ಇರುತ್ತೆ, ಅಟ್ ದ ಸೇಮ್ ಟೈಮ್ ರಿಟರ್ನ್ ಕೂಡ ಬಹಳ ಕಡಿಮೆ ಇರುತ್ತೆ. ಈ ಒಂದು ಸ್ಟ್ರಾಟಜಿನೂ ಕೂಡ ನೀವು ಫಾಲೋ ಮಾಡಬಹುದು. ಒನ್ಸ್ ಅಗೇನ್ ರೀಬ್ಯಾಲೆನ್ಸಿಂಗ್ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನ ವಹಿಸುತ್ತೆ ನಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ. ಆಸ್ ಇನ್ ವೆನ್ ಯಾವಾಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತೋ ಆ ರೀತಿಯಂತ ಸಂದರ್ಭದಲ್ಲಿ ಪ್ರಾಪರ್ ಆಗಿ ನಾವು ರೀಬ್ಯಾಲೆನ್ಸಿಂಗ್ ಮಾಡೋಕ್ಕಾದ್ರೆ ಒಂದು ಕಾನ್ಸ್ಟೆಂಟ್ ವೇದಲ್ಲಿ ಇನ್ನೊಂದು ಕಡೆಯಿಂದ ರಿಸ್ಕ್ ಅನ್ನ ಮಿಟಿಗೇಟ್ ಮಾಡ್ಕೊಳ್ತಾ ಎಫೆಕ್ಟಿವ್ ಆಗಿ ನಮ್ಮ ಪೋರ್ಟ್ಫೋಲಿಯೋನ ನೆಕ್ಸ್ಟ್ ಲೆವೆಲ್ ಬೆಳೆಸಬಹುದು ಅಂತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾವು ಈ ವಿಡಿಯೋ ಮೂಲಕ ಕಲಿಬಹುದಾಗಿರುತ್ತೆ. ಇನ್ ಕೇಸ್ ನಿಮಗೆ ಏನೋ ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರು ಅರ್ಥ ಆಗಿಲ್ಲ ಸರ್ ಇದು ಅಂತ ನಂಗಿದ್ರೆ ಅಥವಾ ಸಲಹೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ಅದನ್ನ ಕ್ಲಾರಿಫೈ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ ಕೇಸ್ ನಿಮ್ಮೆಲ್ಲರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂದ್ರೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಎಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.